ಬೇರೆಯವ್ರಿಗೆ ಕೇಳಿದ್ರೆ ನಿಮ್ಮ ಏಜೆನ್ಸಿ ಇಲ್ಲಿ ಐತಿ ನೀವು ಮಾತಾಡಂತಾರೆ. ನಾವು ಒಂದೆರಡು ಭಾರತ್ ಗ್ಯಾಸ್ ಗಾಡಿ ಹೊಂಟಿದ್ ಕೇಳಿದ್ರೆ ಇದು ನಮ್ಮ ಏರಿಯಾ ಬರಂಗಿಲ್ಲ, ನಿಮ್ಮ ಏಜೆನ್ಸಿ ಜೊತೆ ಮಾತಾಡಂತಾರೆ. ಏನಾಗಿದೆ ಅಂದ್ರೆ ನಂದು ಸಿಲಿಂಡರ್ ನಾನು 16ಕ್ಕೆ ನಂಗೆ ಇದು ಡಿಸ್ಪ್ಯಾಚ್ ಆಗ್ಯದ ಮೆಸೇಜ್ ಬಂದೈತ್ರಿ. 22ಕ್ಕೆ ಡೆಲಿವರ್ಡ್ ಅಂತ ಮೆಸೇಜ್ ಬಂದೈತಿ ಸಿಲಿಂಡರ್. ಇವತ್ತು 29ನೇ ತಾರೀಕು ಸಿಲಿಂಡರ್ ನಮಗೆ ಕೊಟ್ಟಿಲ್ಲ. ನಾವು ಹೊರಗೆ ರೆಸ್ಟೋರೆಂಟ್ ಅಲ್ಲಿ ಸ್ವಲ್ಪ ಹಿಂಗೆ ಮಾತಾಡ್ತೀವಲ್ರಿ, ಅವ್ರು ಹೇಳ್ತಾರೆ ನಾವು ಅನ್ಫಾರ್ಚುನೇಟ್ಲಿ ನಮ್ಮ ಮನಿ ನಡೆಸ್ಬೇಕಂದ್ರೆ ನಾವು ಬ್ಲ್ಯಾಕ್ನಲ್ಲಿ 4 ಸಾವಿರಕ್ಕೆ ಸಿಲಿಂಡರ್ ತೊಗೊಂಬಂದಿವಿ ಅಂತ ಹೇಳ್ತಾರೆ ಒಬ್ರೊಬ್ರು. ಯಾರು ಹೇಳ್ತಾರೆ? ಅನ್ಫಾರ್ಚುನೇಟ್ಲಿ ಇವು ಸಣ್ಣ ಗಾಡಿ ಇವು ಅದಾವಲ್ರಿ, ಒಂದೆರಡು ಕಡೆ ನಾ ಸುಮ್ಮ ಹಂಗೆ ಮಾತಾಡ್ಕೊತ ಕೇಳ್ಬಿಟ್ಟಿವ್ರಿ ನಿಮ್ಗೆ ಸಿಲಿಂಡರ್ ಎಲ್ಲಿ ಸಿಗೋದು. ಅವ್ರು ಅನ್ಫಾರ್ಚುನೇಟ್ಲಿ ಹೇಳಿದ್ರಿ ಇಲ್ರಿ ಹಿಂಗೆ ಮಾಡತ್ತಾರ, ನಮಗೂ ತೊಂದರೆಗೈತೆ ಮನಿ ನಡ್ಸಕಂತ ಹೇಳ್ತಾರೆ. ಇವು ಇಲ್ಲೇ ನಾನು ಡೈಲಿ ಬರತ್ತೀನಿ, ಡೈಲಿ ಒಂದು 5ರಿಂದ 10 ಬಂದಿದ್ದು ಡೆಲಿವರ್ಡ್ ಆಗೈತತ್ ಮೆಸೇಜ್ ಬಂದೈತೆ, ಆ ಸಿಲಿಂಡರ್ ಡೆಲಿವರ್ ಆಗಿಲ್ಲ. ಆದ್ರೆ ಇವರು ಬೇರೆಯವ್ರಿಗೆ ಮಾರ್ತಿಂದಾರ ಅಂತೀರಿ ನೀವು? ಮತ್ತೆ ಏನಲ್ರಿ ಭಾರತ್ ಗ್ಯಾಸ್ದವ್ರು ಮಾರಿ ತಿನ್ನಾಕ್ತಾರ ಇವ್ರಿ. 2.5 3 ಸಾವಿರ ರೂಪಾಯಿ ಮಾರಿ ಇವ್ರು ತಿನ್ನಾಕ್ತಾರ್ರಿ. ನೋಡಿದ್ದೀರೇನ್ರಿ? ಬ್ಲ್ಯಾಕ್ ಮ್ಯಾಗ ಮಾರ್ಕೊಂಡ್ ತಿಂದ್ರೆ 3-4 ಸಾವಿರ ರೂಪಾಯಿ ಇದು ಸಂಸಾರ ಮಾಡೋರು ಹೆಣ್ಮಕ್ಳ ಇವ್ರ ಹೆಸರು ಮ್ಯಾಗ ಸಾಯ್ಬೇಕೇನು ಉಳಿಬೇಕು ನಾವು? ಮತ್ತೇನು ಇಲ್ಲ ಅಂತ ನಿಮ್ ಬುಕ್ ಮಾಡಿದ್ರೆ ನಿಮ್ಮ ಮನೆ ತನ ಬರ್ತೀನ 5 ದಿನ ಬಿಟ್ಟು ಬರ್ತೀನಿ ಅಂತ ಹೇಳ್ತಾರ. ನೀ ಹೆಂಗ್ ಆಫೀಸ್ ಬಂದ್ ಮಾಡ್ಕೊಂಡು ಕೂತ್ರಿ ಇಲ್ಲ